ಅಥವಾ ಏನೋ ಮಾಡೋಕ್ಕೆ ಹೊರಟಿರ್ತಾರೆ ಅಥವಾ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರ್ತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ನಿಮಗೆ ಏನು ಬೇಕು ಅನ್ನೋದನ್ನು ಕಂಡುಕೊಳ್ಳಿ, ಅದನ್ನು ಪ್ರಶ್ನೆ ಮಾಡ್ಕೊಳ್ಳಿ, ಇದೇನಾ ನಿಮಗೆ ಬೇಕಾಗಿರೋದು ಅಂತ. ಅದಕ್ಕೂ ಇಂಡಿಕೇಶನ್ ಸಿಗತ್ತೆ ನಿಮಗೆ. ಅದು ಸಿಕ್ಕಿದ ಮೇಲೆ ಅದನ್ನು ತೀವ್ರವಾಗಿ ಆಸೆ ಪಡಿ. ಕಲರ್ಸ್ ಕನ್ನಡದಲ್ಲಿ ಓಕೆ ಇಲ್ಲಿದ್ದರೆ ನಾನು ರಿಟೈರ್ ಆಗಿ ಹೋಗ್ತೀನಿ ಆಗ್ಬೋದಾಗಿತ್ತು, ಏನು ತಪ್ಪಿರಲಿಲ್ಲ, ಒಳ್ಳೆ ಖುಷಿಯ ವಿಷಯವೇ ಆಗಿತ್ತದು. ಆದರೆ ಇಲ್ಲೇ ರಿಟೈರ್ ಆಗಿಬಿಡ್ತೀನಿ ಅಂತ ಅನಿಸಿದ್ರಿಂದ ನಾನು ಅದನ್ನು ಬಿಟ್ಟೆ. ಅದೇ ಥರ ಪರಂ, ನಾನು ಫೈನಲ್ ಒಂದಷ್ಟು ಪ್ರಶ್ನೆಗಳಲ್ಲಿ ಒಂದೆರಡು ಪ್ರಶ್ನೆಗಳು ಬಹುಶಃ. ಒಂದು, ನನಗೆ ಸಿನಿಮಾದ ಹೊರತಾಗಿ ನಾನು ಇವತ್ತು ಬೆಳಿಗ್ಗೆ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ, ನೀಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ನವ್ರ ಜೊತೆ ಮಾತಾಡ್ತಾ ಇದ್ದೆ. ಅಂದರೆ ತಂದೆ ತಾಯಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಬಿಟ್ಟು ಇನ್ನೊಂದು ಬಿಟ್ಟು ಏನೆಲ್ಲ ಆಪ್ಷನ್ಗಳಿದೆ ಅನ್ನೋದೇ ಗೊತ್ತಿಲ್ಲದಿರುವಂಥ ಒಂದು ಕಾಲಘಟ್ಟ ಇತ್ತು ಬಹುಶಃ. ಈಗ ಸ್ವಲ್ಪ ಬದಲಾಗಿದೆಯೇನೋ. ಏನು ಕೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನೀವು ಪ್ರತಿ ಸಲ ಬ್ರೇಕ್ ಮಾಡಿದ್ದಿದೆಯಲ್ಲ ನಿಮ್ಮ ಲೈಫಲ್ಲಿ, PUC ಓದ್ತಿರ್ಬೇಕಾದ್ರೆ ನೀವು ಬ್ರೇಕ್ ಮಾಡಿರುವಂಥದ್ದು ಕಥೆಗಳನ್ನ ಬರ್ಕೊಂಡು, ಅಂದರೆ ನೀವು ಆ ಒಂದು ಪರಿಸರದಲ್ಲಿ, ಅಂದರೆ ಅಂಥ ಪೂರಕ ಪರಿಸರ ಇಲ್ಲದೇ ಇರಬಹುದು, ಬೆಂಗಳೂರಲ್ಲ, ಮೈಸೂರಲ್ಲ, ಯಾವುದೋ ಒಂದು ಹಳ್ಳಿ, ಅಲ್ಲಿ ನೀವೇನು ಮಾಡಿರೋದಿರ್ಬೋದು. ಅದಾದಮೇಲೆ ನೀವು ಪತ್ರಕರ್ತನಾಗಿರೋದಿರ್ಬೋದು ಅಥವಾ ಪತ್ರಕರ್ತನ ವಿಜುವಲ್ ಮೀಡಿಯಾಗೆ ಬಂದಿರ್ಬೋದು. ಅಲ್ಲಿಂದ ನೀವು ಸಿನಿಮಾ, ಇದೆಲ್ಲವೂ ಕೂಡ ನೀವು ಬ್ರೇಕ್ ಮಾಡ್ತಾ ಬಂದಿದ್ದೀರಿ. ನಿಮ್ಮ ಪೊಸಿಷನ್ಗಳನ್ನ ಬ್ರೇಕ್ ಮಾಡಿದ್ದೀರಾ. ನೀವು ಇರೋ ಜಾಗನ ಬಿಟ್ಟು ಬೇರೆ ಪೊಸಿಷನ್ಗೆ, ನೀವು ಹೊಸ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೀವು ಯಾವಾಗಲೂ ಟ್ರೈ ಮಾಡಿದ್ದೀರ ಅಂತ ಅನಿಸುತ್ತೆ. ದಟ್ ಈಸ್ ವೆರಿ ಇನ್ಸ್ಪೈರಿಂಗ್ ನನ್ನ ಪ್ರಕಾರ. ಯಾಕೆಂದರೆ ನಾವು ಸೆಟ್ಲ್ ಆಗೋದಂತ ಅಂತೀವಲ್ಲ, ಅದು ನನ್ನ ಪ್ರಕಾರ ಕಿಲ್ ಮಾಡುತ್ತೆ ಲೈಫಲ್ಲಿ. ಸೊ ಎಲ್ಲೊಂದು ಕಡೆ ಸೆಟ್ಲ್ ಆಗಿದ್ವಿ ಅಂದ ತಕ್ಷಣ ಮತ್ತೆ ಹೊರಗಡೆ ಹೋಗಿ ಇನ್ನೊಂದೇನೋ ಮಾಡೋದಿದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೋಡ್ತಿರುವಂಥ ಯೂತ್ಸ್ಗೆ ಸಿನಿಮಾಗೆ ಬರಬೇಕನ್ನೋರು, ನಾಟಕ ಮಾಡಬೇಕನ್ನೋರು ಅಥವಾ ಧಾರಾವಾಹಿ ಮಾಡಬೇಕನ್ನೋರು ಏನೋ ಮಾಡ್ತಿರ್ತಾರೆ ಅಥವಾ ಏನೋ ಮಾಡೋಕ್ಕೆ ಹೊರಟಿರ್ತಾರೆ ಅಥವಾ ಕನ್ಫ್ಯೂಸ್ಡ್ ಸ್ಟೇಟಲ್ಲಿರ್ತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಇದು ನೀವು ಹೇಳಿದಾಗ ಹೌದು, ನನಗನ್ನಿಸ್ತು ಓಕೆ ಇಷ್ಟು ಶಿಫ್ಟ್ ಮಾಡಿದ್ದೀನಲ್ಲ ನಾನು ಅಂತ. ಅಂದರೆ ಒಂದು, ನನಗೆ ಏನು ಕಂಫರ್ಟ್ ಕೊಡ್ತಾ ಇದೆಯೋ ಅದು ತುಂಬ ದಿನ ನಾನು ಅಲ್ಲೇ ಇರೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಕಲಿಕೆ ನಿಂತು ಹೋಗುತ್ತೆ ಅನ್ನೋ ಕಾರಣಕ್ಕೆ. ಅಂದರೆ ನೀವು ಒಂದು ಮಟ್ಟಕ್ಕೆ ಪುಷ್ ಆಗದೇ ಇದ್ದರೆ ನೀವು ಹೊಸತನ್ನು ಏನನ್ನೂ ನೀವು ಕಲಿಯೋಕ್ಕೆ ಇಷ್ಟಪಡಲ್ಲ ಅನ್ನೋದು ಅದು ಮನುಷ್ಯನಿಗೆ ಸಹಜವಾಗಿ ಇರುವ ಇದು. 10 ವರ್ಷ ಆದಾಗ ಕಲರ್ಸ್ ಕನ್ನಡದಲ್ಲಿ ಓಕೆ ಇಲ್ಲಿದ್ದರೆ ನಾನು ರಿಟೈರ್ ಆಗಿ ಹೋಗ್ತೀನಿ ಆಗ್ಬೋದಾಗಿತ್ತು, ಏನು ತಪ್ಪಿರಲಿಲ್ಲ, ಒಳ್ಳೆ ಖುಷಿಯ ವಿಷಯವೇ ಆಗಿತ್ತದು. ಆದರೆ ಇಲ್ಲೇ ರಿಟೈರ್ ಆಗಿಬಿಡ್ತೀನಿ ಅಂತ ಅನಿಸಿದ್ರಿಂದ ನಾನು ಅದನ್ನು ಬಿಟ್ಟೆ. ಅದೇ ಥರ ಕೃಷಿ ಮಾಡ್ತಾ ಇರುವಾಗ ಅದು ಅಷ್ಟು ಚೆನ್ನಾಗಿದ್ದರು, ಆ ಪರಿಸರ, ಮಳೆ, ಗದ್ದೆ, ತೋಟ ಅಷ್ಟು ಚೆನ್ನಾಗಿದ್ದರು, ನನ್ನ ಮನಸ್ಸಿನ ಅಥವಾ ನನ್ನ ಎದೆ ಒಳಗಡೆ ಆಗ್ತಾಯಿದ್ದ ಚಡಪಡಿಕೆ ನಿಲ್ಲದೇ ಇದ್ದದ್ರಿಂದ ಓಕೆ ಈ ಚಡಪಡಿಕೆಗೊಂದು ಆನ್ಸರ್ ಬೇಕು ಅಂತ ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು ಈ ಚಡಪಡಿಕೆಗೆ ಆನ್ಸರು ನನ್ನ ಕಥೆಯ ಬರವಣಿಗೆ ಅಂತ ಅರ್ಥ ಆದಾಗ, ಆದರೆ ಇದು ನಿಜವಾಗ್ಲೂ ಕಥೆ ನನಗೆ ಚಡಪಡಿಕೆ ನಿಂತಿದೆ, ಆದರೆ ಬದುಕೋಕ್ಕಾಗ್ತಿಲ್ಲ, ದುಡ್ಡಿಲ್ಲ ಅಂತ ಆಗಿ ಹೀಗೆ ಇಲ್ಲಿ ಟಿ ವಿಗೆ ಬಂದಿದ್ದು. ಅದು ಹೊಸ ಚಾಲೆಂಜ್ಗಳನ್ನ ಪೋಸ್ಟ್ ಮಾಡ್ತು, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ನಾನು ತಯಾರಿದ್ದೆ ಮತ್ತು ಅದು ಮಾಡಿದೆ. ಅದು ಟಿ ವಿಯಲ್ಲಿ ಓಕೆ ಇದು ಇಷ್ಟು ಸಾಕು ಅಂತಾದಾಗ ನನಗೆ ನಿಜವಾಗಿ ಕತೆ ಹೇಳಬೇಕಾಗಿದ್ದು ದೊಡ್ಡ ತೆರೆಯಲ್ಲಿ ಅಂತಾಗಿ ಸಿನಿಮಾಗೆ ಬಂದಿರೋದು. ಸೊ ಒಂದು, ನಾವು ನಮ್ಮನ್ನು ಪುಷ್ ಮಾಡಿಕೊಂಡಾಗ, ಅಂದರೆ ನಮಗೇನು ಬೇಕು ಅನ್ನೋದು ಗೊತ್ತಿದ್ದರೆ ಅಥವಾ ತೀವ್ರವಾಗಿ ಅನಿಸಿದರೆ ಅದು ನಿಮಗೆ ಹಾದಿ ತೋರಿಸತ್ತೆ ಅನ್ನೋದು ನನ್ನ ಉದ್ದೇಶ, ನನ್ನ ಅನಿಸಿಕೆ. ಅಂದರೆ ನಾನು ಟಿಲ್ಲರ್ ಇಟ್ಕೊಂಡು ಅಂದರೆ ದಿನಗಟ್ಟಲೆ ಮಳೆ ಸುರಿಯೋದು, ಕಂಬಳಿ, ನಾವು ಕಂಬಳಿ ಕೊಪ್ಪೆ ಅಂತೀವಿ, ಅದನ್ನು ಹಾಕ್ಕೊಳ್ಳೋದು ತಲೆಗೆ, ಟಿಲ್ಲರು, ರಾಡಿ, ಮಳೆ ಸದ್ದು ಜೊತೆಗೆ ಟಿಲ್ಲರ್ನ ಸದ್ದು, ಬೆಳಿಗ್ಗೆ 6:30ಗೆ ಶುರು ಆದರೆ 12:30ವರೆಗೆ ಸುತ್ತಾಗ್ತಾ ಇರಬೇಕು ನೀವು. ಇನ್ನೇನು ಕೇಳಿಸಲ್ಲ, ಡಗ್ 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 ಅಂತ ಸೌಂಡ್ ಕೇಳಿಸುತ್ತೆ, ಮಳೆ ಸೌಂಡ್ ಸ್ವಲ್ಪ ಕೇಳಿಸುತ್ತೆ, ಮತ್ತು ನೀವು ಸುತ್ತಾಗ್ತಾ ಇರಬೇಕು. ಸೊ ಈ ಪ್ರೋಸೆಸ್ಸಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ, ಆ್ಯಂಡ್ ತೀವ್ರವಾಗಿ ನನ್ನ ಕತೆ ಹೇಳಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದು ಧ್ಯಾನ, ಫೋರ್ಸ್ಡ್ ಧ್ಯಾನ ಅದು. ಅಂದರೆ ಅಲ್ಲಿ ಏನೂ ಬೇರೆ ದಾರಿಯೇ ಇಲ್ಲದೆ ನಾನು ಕಥೆಯನ್ನು ಧ್ಯಾನಿಸಿದೆ ಮತ್ತು ನನ್ನನ್ನು ಅದು ಪತ್ರಿಕೆಗೆ ಕರ್ಕೊಬಂತು. ಪತ್ರಿಕೆಯಲ್ಲಿ ಬದುಕನ್ನು ಧ್ಯಾನಿಸಿದೆ, ಸಂಸಾರವನ್ನು ಧ್ಯಾನಿಸಿದೆ, ಅದು ನನ್ನನ್ನು ಟಿ ವಿ ಕರ್ಕೊಬಂತು. ಟಿ ವಿಯಲ್ಲಿ ಕ್ರಿಯೇಟಿವ್ ಆಗಿ ವಿಜುವಲ್ ಮೀಡಿಯಮಲ್ಲಿ ಕ್ವಾಲಿಟೇಟಿವ್ ಆಗಿ ಏನಾದರೂ ಹೇಳಬೇಕು ಅನ್ನೋದನ್ನು ಧ್ಯಾನಿಸಿದೆ, ಅದು ನನ್ನನ್ನು ಸಿನಿಮಾಗೆ ಕರ್ಕೊಬಂದಿದೆ. ಸೊ ನಿಮಗೆ ಏನು ಅನಿಸುತ್ತೋ ಅದು ಎಂಜಿನಿಯರಿಂಗ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಪೊಲಿಟಿಷಿಯನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಕೆಲಸವೂ ಶ್ರೇಷ್ಠ, ಯಾವ ಕೆಲಸವೂ ಕಡಿಮೆ ಇಲ್ಲ. ಅದು ನಾನು ಗದ್ದೆಯಲ್ಲಿ
ಗೊಬ್ಬರ ಹರಡ್ತಾ ಇರುವಾಗ ನಾನು ಏನು ಸಂತೋಷ ಅನುಭವಿಸಿದ್ದೀನೋ, ಇಲ್ಲಿ ಆ್ಯಕ್ಷನ್ ಕಟ್ ಹೇಳ್ತಾ ಇರುವಾಗ ಅದಕ್ಕಿಂತ ಚೂರು ಕಡಿಮೆ ಸಂತೋಷ ಆಗಿದೆಯೇ ಹೊರತು ಹೆಚ್ಚು ಸಂತೋಷ ಆಗಿಲ್ಲ ನನಗೆ ಆ ಕೆಲಸ ಆ್ಯಕ್ಚುಲಿ ಹೆಚ್ಚು ಸಂತೋಷ ಕೊಟ್ಟಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು, ಈ ಸಂತೋಷವೂ ಕೊಟ್ಟಿದೆ. ಸೊ ಈಕ್ವಲ್, ಇಫ್ ನಾಟ್ ಮೋರ್, ಅದು ಈಕ್ವಲ್ ಹಂತಕ್ಕೆ ಬರುತ್ತೆ. ಎಲ್ಲ ಕೆಲಸವೂ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಏನು ಕೆಲಸ ಮಾಡಬೇಕು ಅಂತ ನಿಮ್ಮನ್ನೇ ನೀವು ಒಂದು 2-3 ದಿನ ಸೈಲೆನ್ಸಲ್ಲಿ ಕೇಳ್ಕೊಂಡ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ನನಗೆ ಇಲ್ಲಿ ನನ್ನ ಎದೆ ಚಡಪಡಿಸೋದನ್ನು ನಿಲ್ಲಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನು ಕಂಟಿನ್ಯೂಸ್ ಆಗಿ ನೀವು ಧ್ಯಾನಿಸಿದ್ರೆ, ತೀವ್ರವಾಗಿ ಪ್ರಾಮಾಣಿಕವಾಗಿ ನೀವು ಅದನ್ನು ಮೆಡಿಟೇಟ್ ಮಾಡೋಕ್ಕಾಗಬೇಕು ನಿಮಗೆ. ಅದು ತಂತಾನೇ ಈಗ ನನ್ನ ಕೇಸಲ್ಲಿ ಫೋರ್ಸ್ಡ್ ಇತ್ತದು. ಬಟ್ ಇನ್ಯಾರಿಗೋ ಒಂದು ಸ್ವಲ್ಪ ಮೈಂಡನ್ನು ಅಪ್ಲೈ ಮಾಡಿದರೆ ಅದು ಮಾಡುತ್ತೆ. ಆ್ಯಂಡ್ ಮೈಂಡಿಗೆ ಆ ಪವರ್ ಇದೆ. ಅದು ನಿಮಗೆ ಅಲ್ಲಿಗೆ ಹೋಗುವ ದಾರಿಯನ್ನು ಅದು ಹುಡುಕಿ ಕೊಡುತ್ತೆ. ಹಾಗಾಗಿ ಆ್ಯಕ್ಚುಲಿ ಯಾರೇ ಇದನ್ನು ನೋಡ್ತಾ ಇದ್ರು ಅಥವಾ ಯಾರೇ ಕೇಳ್ತಾ ಇದ್ರು, ನನ್ನ ಸಜೆಷನ್ ಒಂದೇ, ನಿಮಗೆ ಏನು ಬೇಕು ಅನ್ನೋದನ್ನು ಕಂಡುಕೊಳ್ಳಿ, ಅದನ್ನು ಪ್ರಶ್ನೆ ಮಾಡ್ಕೊಳ್ಳಿ, ಇದೇನಾ ನಿಮಗೆ ಬೇಕಾಗಿರೋದು ಅಂತ. ಅದಕ್ಕೂ ಇಂಡಿಕೇಶನ್ ಸಿಗತ್ತೆ ನಿಮಗೆ. ಅದು ಸಿಕ್ಕಿದ ಮೇಲೆ ಅದನ್ನು ತೀವ್ರವಾಗಿ ಆಸೆ ಪಡಿ, ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ, ಶಾರ್ಟ್ಕಟ್ಗಳಿಲ್ಲದೆ. ಅದಕ್ಕೊಂದು ಏನೋ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಯಾವಾಗಲೂ ಏನು ನೀವು ಹೋಗಬೇಕು ಹೊಸ ಕೆಲಸ ಅಥವಾ ಏನೋ ಒಂದು ಇದ್ದರೆ ಆ ಪ್ರೋಸೆಸ್, ಈಗ ನಾನು ಡೈರೆಕ್ಷನ್ ಅಂತ ಬಂದಾಗ ಡೈರೆಕ್ಷನ್ನಿಗೆ ಬೇಕಾಗಿರುವ ಸಿದ್ಧತೆಯ ಪ್ರೋಸೆಸ್ಸು ವಾಸ್ ನೆವರ್ ಈಸಿ. ಏನೋ 10 ವರ್ಷ ನಾನು ಚಾನಲ್ ರನ್ ಮಾಡಿದರೂ ಕೂಡ ಬಿಗ್ ಬಾಸ್ ಥರದ ಶೋಗಳನ್ನು 70 ಕ್ಯಾಮ್ರಾ ಇಟ್ಟು 100 ದಿನ 120 ದಿನ ಕಂಟಿನ್ಯೂಸ್ಲಿ ಶೂಟ್ ಮಾಡಿದರೂ ಕೂಡ ಸಿನಿಮಾ ಅಂತ ಬಂದಾಗ ಅದಕ್ಕೆ ಅದರ ಪ್ರೋಸೆಸ್ ಒಂದು ಸಿದ್ಧತೆಯನ್ನು ಕೇಳುತ್ತೆ. ಆ ಸಿದ್ಧತೆಗೆ ಒಂದಷ್ಟು ಪೇನ್ ಆಗುತ್ತೆ. ಆ ಪೇನನ್ನು ನೀವು ತೊಗೊಳಕ್ಕೆ ಸಿದ್ಧ ಇರಬೇಕು. ಅದು ಓಡೋಗಬಾರ್ದು. ಅದು ಓಡಿ ಹೋಗಲ್ಲ. ನೀವು ತೀವ್ರವಾಗಿ ನಿಮ್ಗೆ ಅನಿಸಿದ್ರೆ ಆ ಪೇನ್ ಅಂತ ಅನಿಸಲ್ಲ. ಅದು ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಮನ್ನು ಅದು ಖಂಡಿತವಾಗಿ ಯಾರೂ ಬೇಡ ನಿಮಗೆ, ಅದು ಗುರುವನ್ನು ಅದೇ ಹುಡ್ಕೊಡುತ್ತೆ. ಇವ್ರ ಹತ್ರ ಹೋಗೋ ಕೆಲಸ ಆಗುತ್ತೆ ಅನ್ನೋದನ್ನು ಅದೇ ಹುಡ್ಕೊಡುತ್ತೆ. ಅದು ನನ್ನ ಬಿಲೀಫು. ನನಗೆ ಇಲ್ಲಿ ತನಕ ಜೀವನದಲ್ಲಿ ಪ್ರತಿಯೊಂದು ಆಗಿದೆ. ಅಂದರೆ ನಾನು ಕತೆ ಬರಿಬೇಕು ನಾನು ಅಂತ ಅನಿಸಿದಾಗ ನನಗೆ ಪತ್ರಿಕೆ ಕೆಲಸ ಸಿಕ್ಕಿದೆ. ನನಗೆ 10ನೇ ಕ್ಲಾಸ್ ಓದಿದವನಿಗೆ ಪತ್ರಿಕೆ ಕೆಲಸ ಕೊಡೋದಕ್ಕೆ ತೊಗೊಂಡಿರುವ ಒಬ್ಬನೇ ಆ ಬ್ಯಾಚಲ್ಲಿ ನನಗೊಬ್ಬರಿಗೆ ಕೊಟ್ಟಿದ್ದು. ಈಶ್ವರ ದೇವತೋಟ ಗೊತ್ತೂ ಇರಲಿಲ್ಲ. ನಾನು ಡಿಗ್ರಿಗೆ ಅಪ್ಲೈ ಮಾಡಿದ್ದೀನಿ ಸರ್ ಅಂತ ಸುಳ್ಳು ಹೇಳಿದ್ದೆ ಅವರಿಗೆ, ಮಾಡೇ ಇರಲಿಲ್ಲ. ಸೊ ನೀವು ತೀವ್ರವಾಗಿ ಆಸೆ ಪಟ್ಟರೆ ಯಾವುದೋ ಒಂದು ಆಗುತ್ತೆ ನಿಮಗೆ ಅಷ್ಟೇ. ನೀವು ಆಮೇಲೆ ನೀವು ಎಕ್ಸ್ಟರ್ನಲ್ ಮಾಡಿದೆ, ಇಕನಾಮಿಕ್ಸ್ MA ಮಾಡಿದೆ. ಅದು ಆ ಯೂನಿವರ್ಸಿಟಿ ಹೆಸರು ಬೇಡ. ಅವರು 27 ಮಾರ್ಕ್ಸ್ ಬಂದರೂ ಪಾಸ್ ಅಂತ ಕೊಡ್ತಾರೆ. ಸೊ ನನಗೆ 40-45 ಬಂದಿತ್ತು. ಬಟ್ ನನ್ನ ಫ್ರೆಂಡಿಗೆ 27 ಬಂದಿತ್ತು, ಅವನಿಗೂ ಪಾಸ್ ಅಂತಲೇ ಕೊಟ್ಟಿದ್ದರು. ನನಗೆ ಈ ಪರೀಕ್ಷೆ ಯಾಕೆ ಬರದೆ ಅಂತ ಕೊನೆಗೆ ಸ್ವಲ್ಪ ಅನುಮಾನ ಆಯಿತು. ಬಟ್ ಡಿಗ್ರಿ ಇದೆ, ಮಾಸ್ಟರ್ ಡಿಗ್ರಿ ಇದೆ ಇಕನಾಮಿಕ್ಸಲ್ಲಿ. ಓಕೆ, ವೆರಿ ನೈಸ್. ಕೊನೆ 2 ಪ್ರಶ್ನೆಗಳಲ್ಲಿ ಒಂದು ನಮ್ಮ ಸಿನಿಮಾಗಳಲ್ಲಿ ಲವ್ ಅನ್ನೋದು ಭಾಳ ಪ್ರಧಾನ ಪಾತ್ರ ವಹಿಸುತ್ತೆ. ಮತ್ತು ಲವರ್ಸ್ಗಳು ಯಾವ ಥರ ಹಾಡು ಹಾಡ್ತಾರೆ, ಯಾವ ಥರ ಡ್ಯಾನ್ಸ್ ಮಾಡ್ತಾರೆ, ಅವ್ರು ಲವ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ನಾವು ಸಿನಿಮಾಗಳನ್ನ ನೋಡಿ ನಾವು ಕಲ್ಕೊಂಡಿರ್ತೀವಿ. ನಮ್ಮಿಂದ ಸಿನಿಮಾ ಪ್ರಭಾವಿತ ಆಗಿರುತ್ತೆ. ನಿಮ್ಮ ಸಿನಿಮಾದಲ್ಲಿ ಈ ಲವ್ ಇಂಟ್ರೆಸ್ಟ್ ಏನು ರೋಲ್ ಪ್ಲೇ ಮಾಡಿದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹೀರೋಯಿನ್ ಬಗ್ಗೆ ಇರ್ಬೋದು ಅಥವಾ ಒಟ್ಟಾರೆ ಆ ಒಂದು ಪ್ರೀತಿ ಬಗ್ಗೆ ಇರ್ಬೋದು. ಇದು ಅಂದರೆ ಒಂದು ಪಾತ್ರ ಹುಟ್ಕೊಂಡಿತು, ಒಂದು ಪ್ಯೂರಿಟಿ ಇರುವ ಒಂದು ಅಪ್ಪಟ ಚಿನ್ನದಂತಹ ಒಂದು ಪಾತ್ರ ಹುಟ್ಕೊಂಡಿತು. ಅದಕ್ಕೆ ಅಪೋಸಿಟ್ ಆಗಿರುವ ಒಂದು ಪಾತ್ರ ಬೇಕಾಗಿತ್ತು ನನಗೆ. ಅದು ಯೂಶ್ವಲಿ ಇಬ್ಬರು ಜೊತೆಗೆ ಬಂದಾಗ ಅದು ಅಪೋಸಿಟ್ ಕ್ಯಾರೆಕ್ಟರ್ಗಳಾಗಿದ್ದರೆ ಅದೊಂದು ಮಜಾ ಕೊಡುತ್ತೆ ಅಂತ. ಅಂದರೆ ಇವನ ಹತ್ರ ಏನಿಲ್ವೋ ಅದು ಅವಳ ಹತ್ರ ಇರಬೇಕು, ಅಥವಾ ಅವಳ ಹತ್ರ ಏನಿಲ್ವೋ ಅದು ಇವನ ಹತ್ರ ಇರಬೇಕು. ಈ ಥರ ಒಂದು ಸಣ್ಣ ಸ್ಟ್ರಾಟಜಿ ಮಾಡ್ಕೊಂಡಿದ್ದೆ. ಅದು ಯೂಶ್ವಲಿ ನನಗೆ ಗೊತ್ತಿಲ್ಲದೆ ಆಗಿದ್ದ ಸ್ಟ್ರಾಟಜಿ. ಇದು ಸಹಜವಾಗಿ ಆಗುತ್ತೆ ಅದು ಕತೆ ಬರೆಯುವಾಗ. ಸೊ ಹೀರೋಗೆ ಒಂದಷ್ಟು ಕ್ವಾಲಿಟೀಸ್ ಇತ್ತು, ಅದಕ್ಕೆ ಅಪೋಸಿಟ್ ಆಗಿರುವ ಕ್ವಾಲಿಟೀಸ್ ಇರುವ ಒಂದು ಪಾತ್ರ ಬೇಕಾಗಿತ್ತು, ಮತ್ತು ಅವರು ಡಿಕ್ಕಿ ಆಗಬೇಕಾಗಿತ್ತು. ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನಾಯಕಿಯ ಪಾತ್ರ ಬಂದಿದೆ. ಸೊ ಹಾಡುಗಳು 5 ಹಾಡುಗಳಿವೆ ಸಿನಿಮಾದಲ್ಲಿ. ಆದರೆ ನನಗೆ ಯಾವಾಗಲೂ ಒಂದು ಫ್ಯಾಸಿನೇಷನ್ ಏನು ಅಂದರೆ, ಒಂದು ಕತೆ ಹೇಳ್ತಾ ಇರುವಾಗ ಆ ಕಥೆಯನ್ನು ಯಾವುದೋ ಒಂದು ಪಯೋಗ್ನೆಂಟ್ ಆಗಿರುವ ಒಂದು ಮೂಮೆಂಟಲ್ಲಿ ಸ್ಟಾಪ್ ಮಾಡಿ ಅದನ್ನು ಯಾವುದೋ ಸೆಟ್ಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬ್ರಿಲಿಯಂಟಾಗಿ ಅವರಿಂದ ಡಾನ್ಸ್ ಮಾಡಿಸಿ ಅಲ್ಲಿ 500 ಜನ ಜೂನಿಯರ್ಗಳು ಅವ್ರ ಹಿಂದ್ಗಡೆನೂ ಕುಣಿದು ವಾಪಸ್ ಈ ಕಥೆಯನ್ನು ಮುಂದುವರಿಸೋದಕ್ಕೆ ತುಂಬ ದೊಡ್ಡ ಒಂದು ಎಬಿಲಿಟಿ ಬೇಕು ಅದಕ್ಕೆ. ಇದನ್ನು ತುಂಬ ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನಾನಂತೂ ಒಂದು ಅಲ್ಲಿ ನೋಡ್ತೀನಿ ಇದನ್ನು. ಅಂದರೆ ಒಂದು ಕತೆ ಹೋಗ್ತಾ ಇರುತ್ತೆ, ಆ ಕಥೆಯನ್ನು ನೀವು ಅದು ಕರೆಕ್ಟಾಗಿ ನಿಲ್ಲಿಸಿಲ್ಲ ಅಂದರೆ ಅದು ಆ ಸಾಂಗ್ ವರ್ಕ್ ಆಗಲ್ಲ. ಆ ಸಾಂಗ್ ವರ್ಕ್ ಆಗೋಕ್ಕೆ ನೀವು ಒಂದು ಕರೆಕ್ಟಾಗಿರುವ ಜಾಗದಲ್ಲಿ ಅದನ್ನು ನಿಲ್ಲಿಸಬೇಕು. ಆ ಸಾಂಗನ್ನು
5 ನಿಮಿಷ ಅದು ಎಂಟರ್ಟೈನಿಂಗ್ ಆಗಿ ಕ್ಯಾಪ್ಟಿವೇಟಿಂಗ್ ಆಗಿ ಇರುವ ಹಾಗೆ ನೋಡ್ಕೊಂಡು ಅದನ್ನು ಮಾಡಬೇಕು. ಅದು ಬೇರೆದೇ ಜಗತ್ತಿರುತ್ತೆ, ಸಾಮಾನ್ಯವಾಗಿ ಸೆಟ್ಟಲ್ಲಿ ಆಗ್ತಾ ಇರುತ್ತೋ ಅಥವಾ ಎಲ್ಲೋ, ಅಂದರೆ ಈ ಕತೆಗೆ ಸಂಬಂಧ ಇಲ್ಲದೆ ಇರೋ ಜಗತ್ತಲ್ಲೂ ಆಗ್ತಾ ಇರ್ತದೆ ಎಷ್ಟೋ ಸಾರಿ. ಆ ಎಲಿಮೆಂಟ್ಗಳು ಇರಲ್ಲ ನಾನು ನೋಡಿದ ಮಟ್ಟಿಗೆ. ಆದರೂ ಅದನ್ನು ಹೋಲ್ಡ್ ಮಾಡಬೇಕು ಮತ್ತು ಅದು ಮುಗಿದ ಮೇಲೆ ವಾಪಸ್ ಈ ಕತೆ ಮುಂದುವರಿಸಬೇಕು. ಇಫ್ ಯು ನೋಟೀಸ್ ಸೊ ದಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ನನ್ನ ಸಿನಿಮಾದಲ್ಲಿ ನನಗೆ ಅದನ್ನು ನಾನು ಯಾವತ್ತು ಕಲಿಬಹುದು ಅನ್ನೋ ಬಗ್ಗೆ ನನಗೆ ಕುತೂಹಲ ಇದೆ. ನನ್ನ ಕೈಲಿ ಆಗಿಲ್ಲ ಅದು. ನಾನು ಕಥೆಯಲ್ಲಿರುವ ಹಾಡುಗಳು ನನ್ನದು ಕತೆ ಹೇಳೋಕ್ಕೆ ಬಳಸ್ಕೊಂಡಿದ್ದೀನಿ. ನಾನು ಒಂದು ಮಟ್ಟಕ್ಕೆ ಒಂದು ಸಣ್ಣ ಕವಿತೆಯ ಗುಣ ಇರುವ 5 ಹಾಡುಗಳು ನಮ್ಮ ಸಿನಿಮಾದಲ್ಲಿವೆ ಮತ್ತು ಅವು ಕತೆಯನ್ನು ಮುಂದೆ ತೊಗೊಂಡು ಹೋಗೋಕ್ಕೆ ನನಗೆ ಹೆಲ್ಪ್ ಮಾಡಿವೆ. ಸೊ ಆ್ಯಂಡ್ ಅದರಲ್ಲಿ ಲವ್ ಇಂಟ್ರೆಸ್ಟ್ನ ಹಾಡು ಕೂಡ ಇದೆ ಆ್ಯಂಡ್ ಹಾರ್ಟ್ ಬ್ರೇಕ್ನ ಹಾಡು ಕೂಡ ಇದೆ. ವಂಡರ್ಫುಲ್. ಫೈನಲ್ ಪ್ರಶ್ನೆ, ಜೂನ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಮಧ್ಯದಲ್ಲಿ ಕನ್ನಡ ಚಿತ್ರರಂಗ ಒಂದು ನೀವು ಅಬ್ಸರ್ವ್ ಮಾಡಿದರೆ ಸಂಕಷ್ಟದ ಸ್ಥಿತಿಯಲ್ಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಸಾಕಷ್ಟು ಪುರಾವೆಗಳು ಕೂಡ ನಮಗೆ ಸಿಗ್ತವೆ. ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಅದು ನಿಜ ಕೂಡ ಹೌದು. ನಿರ್ಮಾಪಕರ ಸಂಘ, ಕಲಾವಿದರ ಸಂಘ ಎಲ್ಲ ಸೇರಿಕೊಂಡು ಸ್ಟಾರ್ಗಳೆಲ್ಲ ಜಾಸ್ತಿ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದರು. ಧನಂಜಯ್ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಅಂದರೆ ಈ ಥರದೊಂದು ಸ್ಥಿತಿ, ಅಂದರೆ ಸ್ಟಾರ್ ಸಿನಿಮಾಗಳು ಬಂದರೆ ಜನ ಬರ್ತಾರೆ ಅನ್ನೋದು ಒಂದು ಕಡೆ ಆದರೆ, ಕಾಂಟೆಂಟ್ ಡ್ರಿವನ್ ಸಿನಿಮಾಗಳು ಚೆನ್ನಾಗಿದ್ದರೆ ಜನ ಬರ್ತಾರೆ ಅನ್ನೋ ವಾದ ಕೂಡ ಇದೆ. ಸೊ ಇದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ನನಗೆ ತುಂಬ ಚಡ್ಪಡಿಕೆ ಮತ್ತು ಭಯ ಇದೆ. ಆ 14ನೇ ತಾರೀಕಿಗೆ ಕೋಟಿ ಬರ್ತಾ ಇರುವಾಗ ಥಿಯೇಟರ್ ಎಲ್ಲ ಖಾಲಿ ಇದ್ದರೆ ನನ್ನ ಮನಸ್ಥಿತಿ ಹೇಗಿರ್ಬೋದು, ನನ್ನ ಪ್ರತಿಕ್ರಿಯೆ ಏನಿರ್ಬೋದು ಅನ್ನೋದನ್ನು ನನಗೂ ಊಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ತುಂಬ ಒದ್ದಾಟ ಇದೆ ಗೌರೀಶ್. ಅಂದರೆ ನಾನು ಇದನ್ನು ಭಾಳ ಪ್ರಾಮಾಣಿಕವಾಗಿ ಹೇಳ್ಕೊತಿದ್ದೀನಿ. ಇದನ್ನು ನಾನು ದಿನದಲ್ಲಿ 20 ಸಾರಿ ಊಹೆ ಮಾಡಿಕೊಂಡು ಭಯಪಡ್ತೀನಿ. ಯಾವುದೋ ಒಂದು ಸಾರಿ ಫುಲ್ ತುಂಬಿದರೆ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಖುಷಿ ಪಡ್ತೀನಿ. ಅದು ನನ್ನನ್ನು ಮೋಟಿವೇಟ್ ಮಾಡಿ ಇಟ್ಕೊಂಡಿದೆ. ಈ ಇಡೀ ಪ್ರೋಸೆಸ್ಸಲ್ಲಿ ನನ್ನನ್ನು ಮೋಟಿವೇಟ್ ಮಾಡ್ತಾ ಇರೋದು, ಫುಲ್ ತುಂಬಿದರೆ ಅಥವಾ ಅರ್ಧ ತುಂಬಿದರೆ ಆ ಜನ ಅದನ್ನು ಎಂಜಾಯ್ ಮಾಡಿದರೆ ಹೆಂಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಾನು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಈಗ 14ನೇ ತಾರೀಕಿಗೆ ನಂದಿರುವ ನಿರೀಕ್ಷೆ ಒಂದೇ. ನಾನು ಕತೆ ಹೇಳಬೇಕು ಅಂತ ನಾನು ನಿಮಗೆ ಇಡೀ ಇಂಟರ್ವ್ಯೂದಲ್ಲಿ ಇಷ್ಟೇ ಇರೋದು, ನಿಮಗೆ ಬೇಕೋ ಬೇಡವೋ ನನಗೆ ಕತೆ ಹೇಳಬೇಕು. ಆ್ಯಂಡ್ ನನ್ನ ಪ್ರಕಾರ ನಾನು ಹೇಳ್ತಾ ಇರುವ ಕತೆ ಬಹಳ ಆಸಕ್ತಿಕರವಾಗಿದೆ, ಎಂಗೇಜಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಸೊ ಇದು ನನ್ನ ನಂಬಿಕೆ. ಸೊ ಒಬ್ಬ ಕತೆಗಾರ ಅದನ್ನು ನಂಬಬೇಕು ಅಂತಲೂ ಆಸೆ ಪಡ್ತೀನಿ. ನಾನಂತೂ ನಂಬಿದ್ದೀನಿ. ಅದಕ್ಕೆ ಇಷ್ಟು ಪ್ರಯತ್ನ ಆಗಿದೆ. ಈಗ ನನಗೆ ಕನ್ನಡದ ಪ್ರೇಕ್ಷಕರಾದ ನೀವು ಒಂದು ಅವಕಾಶ ಕೊಡಬೇಕು. ನೀವು ಈ ಅವಕಾಶ ಕೊಡಬೇಕು ಅನ್ನೋದನ್ನು ನಾನು ಏನು ಕೇಳ್ತಿದ್ದೀನಿ ಅಂದರೆ, ನೀವು ಬಂದು ನೋಡಿ ನಿನಗೆ ಕತೆ ಹೇಳೋಕ್ಕೆ ಬರುತ್ತೋ ಇಲ್ವೋ ಅಂತ ಅವ್ರು ಹೇಳಬೇಕು ನನಗೆ. ಅವರು ಅಕಸ್ಮಾತ್ ಆ ಅವಕಾಶವನ್ನೇ ಕೊಡದೇ ಇದ್ದರೆ, ಅಂದರೆ ಅವರು ₹100 ಕೊಟ್ಟು ಬಂದು ಟಾಕೀಸಲ್ಲಿ ಅವ್ರ ಸಿನಿಮಾವನ್ನೇ ನೋಡದೇ ಇದ್ದರೆ, ಅವ್ರು ನನಗೆ ಅವಕಾಶನೇ ಕೊಡದೆ ನನ್ನ ಒಂದು ಪ್ರಯತ್ನವನ್ನು ಡಿಸ್ಮಿಸ್ ಮಾಡಿಬಿಟ್ರು ಅನ್ನೋ ಪೇನ್ ನನಗಾಗುತ್ತೆ. ಸೊ ಕನ್ನಡದ ಪ್ರೇಕ್ಷಕರಿಗೆ ನನ್ನ ವಿನಂತಿ ಇಷ್ಟೇ, ಕತೆ ಹೇಳಬೇಕು ಅಂತ ತೀವ್ರವಾಗಿ ಆಸೆಪಟ್ಟ ಯಾವುದೋ ಉತ್ತರ ಕರ್ನಾಟಕದ, ಅಂದರೆ ಮುಂಬೈ ಕರ್ನಾಟಕದ ಉತ್ತರ ಕನ್ನಡ ಅನ್ನೋ ಜಿಲ್ಲೆಯ ಯಲ್ಲಾಪುರ ಅನ್ನುವ ಆ ಜಿಲ್ಲೆಯಲ್ಲಿ ಅಷ್ಟೇನೂ ಮುಂದುವರಿಯದ ಒಂದು ತಾಲೂಕಿನ ಯಾವುದೋ ಕಾಡಿನ ನಡುವೆಯಿಂದ ಕತೆ ಹೇಳಬೇಕು ಅಂತ ಅಂದುಕೊಂಡು ಎಷ್ಟೋ ವರ್ಷ ಕಾದು ಒಬ್ಬ ದೊಡ್ಡ ತೆರೆಯಲ್ಲಿ ಕತೆ ಹೇಳುವ ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನಕ್ಕೆ ನೀವೊಂದು ಅವಕಾಶ ಕೊಡಬೇಕು, ಒಂದು ಚಾನ್ಸ್ ಕೊಡಬೇಕು ನನಗೆ. ನೀವು ₹100 ಆ ಚಾನ್ಸು, ₹100 ದೊಡ್ಡದು ನನಗೆ ಗೊತ್ತಿದೆ, ತುಂಬ ಗೌರವವೂ ಇದೆ. ₹100 ನಾನು ಹೇಳಿದೆ ಆವಾಗಲೇ, ₹5 ನಾನು ಎಷ್ಟು ಆಸೆ ಪಟ್ಟಿದ್ದೆ, ಖುಷಿ ಪಟ್ಟಿದ್ದೆ ಅಂತ. ಸೊ 5 × 20 = 100. ನನ್ನ ಮೊದಲನೆಯ ಬರವಣಿಗೆಯಿಂದ ನನಗೆ ಬಂದಿರುವ ₹5ನ 20 ಪಟ್ಟು ದುಡ್ಡನ್ನು ನೀವು ಹೊಂದಿಸ್ಕೋಬೇಕು ನನಗೆ ಅವಕಾಶ ಕೊಡೋಕ್ಕೆ. ಬಟ್ ಈ ಅವಕಾಶ ಕೊಟ್ಟು ನೋಡಿ. ಸಪೋಸ್ ನೀವು ಈ ಅವಕಾಶ ಕೊಟ್ಟು, ಇಲ್ಲ ನೀನು ಸುಮಾರು ಕತೆ ಹೇಳ್ತೀಯ ಅಂತ ನೀವೇನಾದರೂ ಆಶೀರ್ವಾದ ಮಾಡಿದರೆ, ಈ ಥರ 20 ಕತೆಗಳನ್ನು ಹೇಳಿಸೋಕ್ಕೆ ಅಥವಾ ಮಾಡೋಕ್ಕೆ ನನಗೆ ಶಕ್ತಿ ಬರುತ್ತೆ ಮತ್ತು ಮಾಡ್ತೀನಿ ಅನ್ನೋ ಭರವಸೆ ಅನ್ನೋದಕ್ಕಿಂತ ಪ್ರಾಮಿಸನ್ನು ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಅಷ್ಟೇ ಇರೋದು ಗೌರೀಶ್. ಈ ಒಂದು ಸ್ವಲ್ಪ ನಿರಾಶಾದಾಯಕ ವಾತಾವರಣದಲ್ಲಿ ನಮಗೆ ಆಗಾಗ್ಗೆ ರೇ ಆಫ್ ಹೋಪ್ಸ್ ಥರ ಸಿನಿಮಾಗಳು ಬರ್ತವೆ. ಮತ್ತು ಅಂದರೆ ಆ ಸಿನಿಮಾಗಳು ಬರೋಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ. ನನ್ನ ಪ್ರಕಾರ ನಿಮ್ಮ ಸಿನಿಮಾ ಕೂಡ ಒಂದು, ಅದರಲ್ಲಿ ಕೋಟಿ ಸಿನಿಮಾ ಕೂಡ ಒಂದು. ನನ್ನ ಪ್ರಕಾರ ತುಂಬಿದ ಗ್ರಹಗಳಲ್ಲಿ ಅದು ಶುರು ಆಗುತ್ತೆ ಸಿನಿಮಾ.
ಅದಾದ ಮೇಲೆ ಆ ಸಿನಿಮಾದ ಶಕ್ತಿಯ ಮೂಲಕ ಅದು ಜನ ಅದನ್ನ ಎಲ್ಲಿಗೆ ತೊಗೊಂಡು ಹೋಗ್ತಾರೆ ಅನ್ನೋದು ಅದು ಜನರಿಗೆ ಬಿಟ್ಟದ್ದು ಖಂಡಿತ. ಬಟ್ ನನ್ನ ಪ್ರಕಾರ ಒಂದು ಪ್ರಾಮಿಸಿಂಗ್ ಆಗಿರುವಂಥ ಒಂದು ನಂಬಿಕೆ ಹುಟ್ಟಿಸಿರುವಂಥ ಟೀಸರು ಹಾಡುಗಳೆಲ್ಲ ನೀವು ಹೊರಗಡೆ ಬಿಟ್ಟಿದ್ದೀರಿ ಮತ್ತು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ನೀವು ಖಂಡಿತ ಒಳ್ಳೆ ಸಿನಿಮಾ ಮಾಡಿರ್ತೀರಿ ಅಂತ ಒಂದು ನಂಬಿಕೆ ಇದೆ ನನಗೆ. ಸೊ ಹೀಗಾಗಿ ಆಲ್ ದ ಬೆಸ್ಟ್ ಪರಮ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಗೌರಿಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಗೌರೀಶ್. ನೀವು ನಿಮ್ಮ ಕಾಲೇಜಿಗೆ ನೀವು ನನ್ನನ್ನು ಕರೆದಿದ್ರಿ, ನಾನು ಅಲ್ಲಿ ಬಂದು ಮಾತಾಡಿದ್ದೆ 1 ವರ್ಷದ ಹಿಂದೆ. ಈ ಹಿಂದೆನೂ ನೀವು ನನ್ನ ಜೊತೆ ಮಾತಾಡಿದ್ದೀರಾ, ನಿಮ್ಮ ಯೂಟ್ಯೂಬ್ ನಿಮ್ಮ ಚಾನಲ್ನಲ್ಲಿ ಅದನ್ನು ಪಬ್ಲಿಷ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಅಂದರೆ ಒಂಚೂರು ಕರಪ್ಟಾಗಿ ಹೋಗ್ಬಿಟ್ಟಿರುವ ಈ ವಿಚಿತ್ರವಾಗಿರುವ ಮಾಧ್ಯಮ ಸನ್ನಿವೇಶದಲ್ಲಿ ಒಂಥರ ಭಯಂಕರ ಪ್ರಾಮಾಣಿಕವಾಗಿ ಈ ಮಾತುಕತೆ ಇತ್ತು ಅಂತ ನಾನು ಅಂದ್ಕೋತೀನಿ. ಈ ಪ್ರಾಮಾಣಿಕತೆಗೂ ಜಯ ಸಿಗಲಿ ಮತ್ತು ನಿಮ್ಮ ಚಾನಲಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಪರಮ್ ಗುಂಡ್ಕಲ್ ಅವರೊಂದಿಗೆ ಒಂದು ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ವಲ್ಪ ಸುದೀರ್ಘ ಅನಿಸುವಂಥ ಮಾತುಕತೆಯನ್ನು ನಾವು ಮಾಡಿದ್ವಿ. ಈ ಮಾತುಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತು ಆ ಮಾತುಕತೆ ಹಿಂದಿರುವಂಥ ಆಶಯ, ಮಾತುಕತೆ ಹಿಂದಿರುವಂಥ ಪ್ರಾಮಾಣಿಕತೆ ಕೂಡ ನಿಮ್ಗೆ ಇಷ್ಟ ಆದರೆ ಖಂಡಿತ ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ನೀವು ಟೀಸರ್ ಅಥವಾ ಹಾಡುಗಳು ನೋಡಿಲ್ಲ ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ನೋಡಿ, ಅಥವಾ ನೀವು ಸರ್ಚ್ ಮಾಡಿದರೆ ಕೂಡ ನಿಮಗೆ ಸಿಗುತ್ತೆ. ಮತ್ತು ಅದನ್ನು ನೋಡಿದರೆ ಖಂಡಿತ ನಿಮ್ಗೆ ಅನಿಸುತ್ತೆ ಈ ಸಿನಿಮಾ ನೋಡಬೇಕು ಅಂಥೇಳಿ. ಸಿನಿಮಾ ನೋಡಿ ಮತ್ತು ಹೊರಗಡೆ ಬಂದ ಮೇಲೆ ನಿಮಗೆ ಚೆನ್ನಾಗಿದೆ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ. ನಂಗೆ ಗೊತ್ತು ನೀವು ಶೇರ್ ಮಾಡ್ತೀರಾ ಅಂಥೇಳಿ. ಚೆನ್ನಾಗಿ ಅನಿಸಿದರೆ ಅದನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಮಗೆ. ನಾವು ಫೋನ್ ಮಾಡ್ತೀವಿ, ನಾವು ಸ್ಟೇಟಸ್ ಹಾಕ್ತೀವಿ. ಹಾಗಾಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸಂವಾದ ಮುಗಿಸ್ತದೆ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಕೋಟಿ ಆನ್ June 14th. ನಮಸ್ಕಾರ.